ಸರ್ಕಾರ ಹೆಸರಿಗಿದೆ ಅಷ್ಟೇ, ಜನರ ಚಟ ಕಟ್ಟು ಹಾಕಿರುವಂಥ ಸರ್ಕಾರ ಈ ಸರ್ಕಾರ. ಜನ್ಮದೊಳಗೂ ನಾವು ಸಾರ್ವಜನಿಕರು ಇಂಥ ಕೆಟ್ಟ ಸರ್ಕಾರವನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥ ಶಂಕುಸ್ಥಾಪನೆ ಯಾವುದಾದ್ರೂ ವಿಚಾರ ಇದ್ದರೆ ರಾಜ್ಯದಲ್ಲಿ ಎಷ್ಟು ಕಡೆ ಯಾವ ರೀತಿ ಅಭಿವೃದ್ಧಿ ಆಗ್ತಾಯಿದೆ ಅನ್ನೋವಂಥದ್ದು ನೋಡ್ಬೋದಾಗಿತ್ತು. ಹಳೆ ಕೆಲಸಗಳಿಗೆ ಅವ್ರ ಹತ್ರ ದುಡ್ಡಿಲ್ಲ. ಟೆಂಡರ್ ಬೇಸ್ ಮೇಲೆ ಕೆಲಸ ಮಾಡೋರಿಗೆ ಮನೆ ಕಳಿಸೋವಂಥ ಕೆಲಸಗಳು. ಆಮೇಲೆ ನೋಡಿ, ಫೈನಾನ್ಸಿಂದಾಗಿ ಜನ ಸತ್ತೋಗ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಫೈನಾನ್ಸಿಂದ ಯಾಕೆ ಜನ ಸಾಯ್ತಾ ಇದ್ದಾರೆ? ಇವತ್ತಿನ ದಿವಸ ಏನಾಗಿದೆ, ದುಡ್ಡು ಕಟ್ಟಲಿಕ್ಕೆ ಆಗಲ್ಲ. ಇವತ್ತು ನಮ್ಮದೇನೋ ಒಂದು ಬಜೆಟ್ ಇಟ್ಕೊಂಡು 10,000 ರೂಪಾಯಿ 12,000 ರೂಪಾಯಿ ಬಜೆಟಲ್ಲಿ ಒಂದು 2,000 ರೂಪಾಯಿ ನಾನು ಯಾವುದಕ್ಕೂ ಸಾಲ ಮಾಡಿರ್ತೀನಿ. ಆ ಸಾಲನ ಕಟ್ಟೋಕ್ಕಾಗದೇ ಇರೋವಂಥ ಹೊರೆನ ಹಾಕ್ಬಿಟ್ರೆ ಯಾವ ರೀತಿಯಲ್ಲಿ ಬದುಕಬೇಕು? ಕೇಂದ್ರ ಸರ್ಕಾರನೇ ಆಗಿರ್ಬೋದು, ರಾಜ್ಯ ಸರ್ಕಾರನೇ ಆಗಿರ್ಬೋದು. ಕೇಂದ್ರ ಸರ್ಕಾರದವರು ಸಿಲಿಂಡರ್ ಜಾಸ್ತಿ ಮಾಡಿಟ್ರು, ಮೊನ್ನೆ ಪೆಟ್ರೋಲಿನ ಜಾಸ್ತಿ ಆಗಿದೆ, ಡೀಸೆಲ್ ಅವರು ಮಾಡೋದಕ್ಕಿಂತ ಮುಂಚೆ ಇವರೇ ಜಾಸ್ತಿ ಮಾಡಿಟ್ಟಿದ್ದಾರೆ. ಡೀಸೆಲಿನ ಜಾಸ್ತಿ ಆಯಿತು ಅಂತೇಳಿ ಲಾರಿ ಅವ್ರು ಬಾಯಿ ಪಡ್ಕೊತಾ ಇದ್ದಾರೆ. ಒಂದು ಥರದ ಸಮಸ್ಯೆ ಇದೆಯಾ? ಒಂದು ಥರದ ಸಮಸ್ಯೆ ಅಲ್ಲ. ರಾಜ್ಯ ಸರ್ಕಾರ ಸತ್ತೋಗಿದೆ. ಅವ್ರಿಗೆ ಏನಿದ್ರು ಕುರ್ಚಿಗೆ ಅಂಟಿರೋದು ಅಷ್ಟೇ. ಖಂಡಿತವಾಗ್ಲೂ ಇದು ಈಡೇರಿಸೋ ರೀತಿನಲ್ಲ. ಇದು ಏನಪ್ಪ ಅಂತಂದರೆ ಮೂಗಿಗೆ ತುಪ್ಪ ಹಚ್ಬಿಡೋದು ಅಂತ ಗಾದೆ. ಈ ತುಪ್ಪ ಹಚ್ಬಿಟ್ರೆ ಅದು ನೆಕ್ಕಕ್ಕೂ ಆಗಬಾರ್ದು, ಅದು ತಗೊಳ್ಳೋಕ್ಕೂ ಆಗಬಾರ್ದು. ಅದನ್ನ ನೋಡ್ಕೊಂಡಿರಬೇಕು, ಇವತ್ತಲ್ಲ ನಾಳೆ ಸಿಗತ್ತೇನೋ ಅಂತ. ಈ ಸರ್ಕಾರದಲ್ಲಿ ದುಡ್ಡು ಇಲ್ಲ, ಯಾವುದೇ ರೀತಿಯೂ ಇಲ್ಲ. ಈಗ ನೋಡಿ, ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಸೀಟಿಗೆ ಕೂರೋದಕ್ಕಿಂತ ಮುಂಚೆ ಫ್ರೀ ಕೊಡ್ತೀನಿ ಅಂದಿದ್ದು ನಿಜ, ಆದರೆ ಕೊಡ್ಲಿಕ್ಕೆ ಬರೋಲ್ಲ ಅನ್ನೋ ಉದ್ದೇಶದಲ್ಲಿ ಇವತ್ತು ಗೊತ್ತಾಗೋಗಿದೆ ನನಗೆ, ಕೊಡಲ್ಲ ಅಂತ ಹೇಳ್ತಾರೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿದೆಯಲ್ಲ, ಅದನ್ನು ನಿಲ್ಲಿಸಿ, ಎಲ್ಲದನ್ನೂ ನಿಲ್ಲಿಸಿ, ಆಯಿತು ಬಸ್ ರೇಟು ಅರ್ಧಕ್ಕರ್ಧ ಕಮ್ಮಿ ಮಾಡಿ, ಜನ ಜಾಸ್ತಿ ಓಡಾಡ್ತಾರೆ. ಈಗ ಉದಾಹರಣೆ ಕೊಡಬೇಕು ಅಂದರೆ ಲಾಲೂ ಪ್ರಸಾದ್ ಯಾದವ್ ಅವರು ರೈಲ್ವೆ ಸಚಿವರಾದಾಗಲೇ ಟ್ರೈನ್ಗಳಲ್ಲಿ ಜನ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದ್ದು. ಬರೀ 29 ರೂಪಾಯಿ ನಾವು ಬೆಂಗಳೂರು ಹೋಗ್ತಾಯಿದ್ವಿ ಅವಾಗ. ಆ ಥರದ್ದು ಕೆಲಸಗಳನ್ನ ಮಾಡಿರಿ. ಜನಕ್ಕೆ ಕೈಗೆ ಎಟ್ಕೋಂಥ ಕೆಲಸಗಳನ್ನ ಮಾಡೋದು ಬಿಟ್ಬಿಟ್ಟು ಇವರು ಕೈಗೆ ಎಟಕದೇ ಇರೋ ರೀತಿಯಲ್ಲಿ ಪ್ರತಿ ದಿವಸ ಪ್ರತಿ ಇದು ಬೆಲೆ ಇವತ್ತು ಜಾಸ್ತಿ ಆಗೋಗುತ್ತೋ, ನಾಳೆಗೇನು ಜಾಸ್ತಿ ಆಗೋಗುತ್ತೋ, ನಾಡಿದ್ದೇನು ಜಾಸ್ತಿ ಆಗೋಗುತ್ತೋ, ಎಲ್ಲ ಜಾಸ್ತಿ ಆಗೋಗುತ್ತೆ. ಇದ್ರದ್ದು ಫಲ ಏನಾಗುತ್ತೆ ಅಂತಂದರೆ ಮುಂದಿನ ದಿನದಲ್ಲಿ ಬರೆದಿಟ್ಕೊಳ್ರಿ, ಸಾರ್ವಜನಿಕರು ರೋಸ್ ಹೋಗಿದ್ದಾರೆ. ಕಾಂಗ್ರೆಸ್ಸನ್ನು ಹೆಸರು ಕೇಳ್ತಿದ್ದಂಗೆ ತಲೆ ಚಿಟ್ಟಿಡಿಯೋಂಥ ಪರಿಸ್ಥಿತಿ ಆಗಿದೆ ಇವತ್ತು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಡೆಲ್ಲಿನಲ್ಲಿ ಇವ್ರು ಏನು ಕೊಟ್ಟರು ಇದ್ರ ಅಪ್ಪನಂಥ ಸ್ಕೀಮ್ಗಳಿದ್ವು ಡೆಲ್ಲಿನಲ್ಲಿ, ಮಹಾನ್ ಸ್ಕೀಮ್ಗಳು. ಅಲ್ಲಂತೂ ವಾಡಿಗೆ ಜೋಪಡಪಟ್ಟಿ ಕಟ್ಕೊಂಡು ಆರಾಮಾಗಿ ಬದುಕೋವಂಥ ಪರಿಸ್ಥಿತಿ ಇತ್ತು. ಇವತ್ತೆಲ್ಲಿದ್ದಾರೆ ಅವರು? ಕೇವಲ ಒಂದು ವರ್ಗವನ್ನು ನೀವು ಇವತ್ತು ಓಲೈಕೆ ಮಾಡೋಕ್ಕೆ ಹೋಗ್ತೀರಿ ಅಂತಂದರೆ, ಈಗ ಅಂಗಡಿ ಮಾಲೀಕರು 1ಕ್ಕೆ 2ರಷ್ಟು ಕಟ್ತಾಯಿದ್ದಾರೆ. ಯಾವುದು ವಿದ್ಯುತ್ ಬಿಲ್ಲು. ಅವರೆಲ್ಲ ಎಲ್ಲಿ ಹೋಗ್ತಾರೆ? ಬಿಡ್ತಾರೆ ಅವ್ರನ್ನ. ಸರ್ಕಾರದಲ್ಲಿ ಮುಂದಿನ ದಿನಗಳ ಸರ್ಕಾರ ಯಾವ ರೀತಿ ನಡೆಸ್ತಾರೋ ಬಿಡ್ತಾರೋ ಅನ್ನೋವಂಥದ್ದೇ ಮುಖ್ಯವಾಗೋದು. ಈಗ ದುಡ್ಡಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ದಲಿತರು ದುಡ್ಡು ತಿಂದಿದ್ದಾಯಿತು. ಇಲಾಖೆಗಳಲ್ಲಿ ಯಾವುದಾದ್ರೂ ಈಗ ನೋಡಿರಿ, ಒಂದು ವೆಹಿಕಲ್ ತೊಗೋಬೇಕು ಅಂದರೆ ಬೇರೆ ಹೊರ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಟ್ಯಾಕ್ಸ್ ಎಲ್ಲ ಕಟ್ಟಬೇಕು. ಯಾವ ರೀತಿ ತೊಗೊತಾರೆ ಜನ? ತುಂಬಾ ತೊಂದರೆ ಆಗಿದೆ. ಇಂಥ ಸರ್ಕಾರ ಮತ್ತು ಯಾವತ್ತಿಗೂ ಬರೋವಂಥ ಪರಿಸ್ಥಿತಿನೇ ಬೇಡ ಅನ್ನೋವಂಥ ಮನಸ್ಥಿತಿ ಜನರಲ್ಲೂ ಉದ್ಭವ ಆಗಿದೆ. ಮುಂದಕ್ಕೆ ಈಗ ನೋಡಿರಿ ನೀವು, ಇದ್ರದ್ದು ಪರಿಣಾಮ ಏನಾಗುತ್ತೆ ಅಂತಂದರೆ, ಬರ್ತಕ್ಕಂಥ 4 ಜಿಲ್ಲೆಗಳಲ್ಲಿ ಪುರಸಭೆ, ನಗರಸಭೆ ಮತ್ತು ಗ್ರಾಮಾಂತರದ ಭಾಗದಲ್ಲಿ ಏನು ಚುನಾವಣೆಗಳಿದಾವಲ್ಲ, ಎಲ್ಲದರೊಳಗೂ ಕಾಂಗ್ರೆಸ್ ಮಣ್ಮುಕ್ಕು ಅಂತ ಕೆಲಸ ಆಗೇ ಆಗುತ್ತೆ. ಜನ ಮಾತಾಡಲ್ಲ, ಓಟಲ್ಲಿ ಉತ್ತರ ಕೊಡ್ತಾರೆ. ಆವಾಗ ಇವರು ಈಗೇನು ಅಧಿಕಾರ ನಡೆಸಿದ್ರಲ್ಲ, ಅದಷ್ಟು ಬಿಟ್ಟರೆ ಮತ್ತು ಇನ್ಯಾವುದೂ ಅಧಿಕಾರ ಇಲ್ಲ, ಮುಗಿದೋಯ್ತು ಅಲ್ಲಿಗೆ. ಹಾಗಾಗಿ ಈ ಸರ್ಕಾರ ಯಾವುದೇ ರೀತಿಯಲ್ಲೂ ಸರಿಯಾದ ರೀತಿಯಲ್ಲಿ ರಾಜ್ಯದ ಜನತೆಗೆ ನಡೆಸ್ತಾ ಇಲ್ಲ. ಕನ್ನಡದ ಮಕ್ಕಳಿಗೆ ಇಲ್ಲಿ ನೆಲದಲ್ಲಿ ಬದುಕೋದಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ. ಕಾಂಟ್ರಾಕ್ಟರ್ಗಳು ನೋಡಿದ್ರೆ ಇಲ್ಲಿ ಬಿಹಾರಿಗಳನ್ನು, ಬೇರೆ ಬೇರೆ ರಾಜ್ಯಗಳದವ್ರನ್ನೆಲ್ಲರೂ ತೊಗೊಂಬಂದು ಇಲ್ಲಿ ಸೇರಿಸ್ಕೊಂಡು ಅವರಿಗೆ ಕಡಿಮೆ ಕೂಲಿಗಳನ್ನು ಕೊಟ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಕೆಲಸಗಳಿಲ್ದಂಗೆ ಆಗೋಗಿದೆ. ಅವರು ಬದುಕೋವಂಥ ದುಸ್ಥಿತಿ ಆಗೋಗಿದೆ. ಮೊನ್ನೆನೂ ಕೂಡ ಮಾಧ್ಯಮ ಜಾಲದಲ್ಲಿ ನೋಡ್ತಾ ಇದ್ವಿ, ಆಟೋ ಓಡಿಸೋರು ಕೂಡ ಬಿಹಾರೀಸು, ಉತ್ತರ ಪ್ರದೇಶದಿಂದ ಬಂದವರು, ಪಂಜಾಬಿಂದ ಬಂದವರೆಲ್ಲ ಆಗೋದ್ರೆ ಆಟೋ ರಿಕ್ಷಾ ಓಡಿಸ್ಕೊಂಡಿರೋರು ಹೆಂಗೆ ಬದುಕಬೇಕಿಲ್ಲಿ? ಹಾಗಾಗಿ ಸರ್ಕಾರ ಮೊದಲಾಗಿ ಹೊರ ರಾಜ್ಯದಿಂದ ಯಾರ್ಯಾರು ಬರ್ತಾರೋ ಅವ್ರ ಮೇಲೆ ಕಣ್ಗಾವಲಿಡಬೇಕು. ಈ ಕಾಂಟ್ರಾಕ್ಟರ್ಗಳು ಅವರು ಇವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಗಬ್ಬೆ ಬುರಿಸ್ತಾರಲ್ಲ, ಅದನ್ನು ಸರಿಪಡಿಸ್ಬೇಕು. ಗುಂಪು ಕಟ್ಕೊಂಡು ಬೆಂಗಳೂರು ಅಂತ ಪ್ರದೇಶದಲ್ಲಿ ಹೊಡೆದೇ ಬಿಡ್ತಾರೆ ರೀ ಆಟೋದವ್ರಿಗೆ. ಕನ್ನಡದಲ್ಲಿ ಮಾತಾಡೋ ಇದಕ್ಕೆ ಹೊಡೆದಿದ್ದಾರೆ, ಅವ್ರು ಯಾರೂ ಇಲ್ಲ ಅಂತ, ಅವರು ಇಲ್ಲ ಅಂತ. ಹಾಗಾಗಿ ದಯವಿಟ್ಟು ನಾವು ಹೇಳೋದು ಇಷ್ಟೇ, ಸರ್ಕಾರ ಅನ್ನೋವಂಥದ್ದು ಇದೆ ಅನ್ನೋದಾದರೆ ಸಾರ್ವಜನಿಕರಿಗೆ, ಕನ್ನಡಿಗರಿಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡೋವಂಥ ಸರ್ಕಾರ ಆಗಿರಬೇಕು. ಇದು ಸರ್ಕಾರ ಹೇಗಾಗಿದೆ ಅಂತಂದರೆ ನೋಡಿರಿ, ಇವತ್ತು ಅಕ್ಕಿದೆ ವಿಚಾರ. ಮೊನ್ನೆ ಏನು ಮಾಡಿದ್ರು, ದುಡ್ಡಲ್ಲಿ ಕಳ್ಳಾಟ ಆಡ್ಬೋದಾಗಿತ್ತು, ಒಂದು ಸರ್ತಿನಾದರೂ ಕೊಟ್ಬಿಡೋಣ ಅಂತೇಳಿ ಕೊಟ್ಟರು. ಒಂದೊಂದು ಮನೆಗೆ 50 kg 60 kg ಅಕ್ಕಿ ಹೋಗಿದೆ. ಅದು ಎಲ್ಲಿ ಹೋಗುತ್ತೆ? ಮತ್ತು ಅವರು ಅದನ್ನು ಯಾರಿಗಾದರೂ ಮಾರ್ತಾರೆ. 18-20 ರೂಪಾಯಿಗೆ ಅವ್ರು ಮಾರ್ಕೊಂತಿದ್ದಂಗೆ ಏನಾಯಿತು, ರಾಜ್ಯದಲ್ಲಿ ಅವ್ಯಾಹತವಾಗಿ ಅಕ್ಕಿ ದಂಧೆ
ಬೆಳೆಯೋದಕ್ಕೆ ಇವರೇ ಅವಕಾಶ ಮಾಡಿಕೊಟ್ಟಿದ್ದು. ಅದು ರಿಟರ್ನ್ ಇವ್ರಿಗೆ ಹೋಗುತ್ತೆ ದುಡ್ಡು ಮತ್ತಿನ್ನೇನಿಲ್ಲ, ರಿಟರ್ನ್ ಇವ್ರಿಗೆ ಹೋಗುತ್ತೆ. ಇವರು ಬೆಂಚ್ಗಳು ಬಿಸಿಯಾಗಿರಬೇಕು ಅಂತಂದರೆ ಜನರ ಹೊಟ್ಟೆನ ತಣ್ಣಗಿಡಬೇಕು. ಅವ್ರಿಗೆ ಯಾವಾಗ್ಲೂ ಯೋಚನೆ ಮಾಡೋವಂಥ ಪರಿಸ್ಥಿತಿನಲ್ಲಿರಬಾರ್ದು. ದುಡಿಮೆ ಬಿಟ್ಟರೆ ಇನ್ನೇನಕ್ಕೂ ಅವರು ಲಾಯಕ್ಕಾಗಿರಬಾರ್ದು. ಇಂಥ ಒಂದು ಪರಿಸ್ಥಿತಿ ಸರ್ಕಾರ ಏನು ಮಾಡ್ತು, ಮೊನ್ನೆ ದಿವಸ ಶಿಕ್ಷಣ ಇಲಾಖೆದು ಮಕ್ಕಳು ಮರಿ ಓದ್ಕೊಂಡು ಹೋಗ್ತಾಯಿದ್ರು ಹೆಂಗೋ, ಅದನ್ನು ಜಾಸ್ತಿ ಮಾಡಿಟ್ರು. ಈಗ ನೋಡೋದಕ್ಕೆ ಹಾಲಿಂದ ಹೇಳ್ತೀನಿ 4 ರೂಪಾಯಿ ವ್ಯತ್ಯಾಸ ಆಗಿರ್ಬೋದು, ಆದರೆ ತಿಂಗಳು ಲೆಕ್ಕದಲ್ಲಿ ಬಂದಾಗ 130 ರೂಪಾಯಿ ತನಕಲೂ ನಾವು ಭರಿಸ್ಬೇಕಾಗತ್ತೆ ಅಂತಂದರೆ ಮಕ್ಳಿಗೆ ಪೌಷ್ಟಿಕಾಂಶ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತೇಳಿ 50 ml ರೈತರಿಗಿಲ್ಲ ಅಂತೇಳಿ ನಾಟಕ ಮಾಡ್ಕೊಂಡು ಜಾಸ್ತಿ ಮಾಡಿದ ಸರ್ಕಾರ ಈಗ ದುಡ್ಡನ್ನು ಏರಿಸಿ 50 ml ಕಡಿಮೆ ಮಾಡ್ತು. ಈಗೆಲ್ಲಿ ಕ್ಷೀರ ಇದಾಗಲಿಲ್ವಾ, ಶಾರ್ಟೇಜ್ ಆಗ್ತಾಯಿಲ್ವಾ ಈಗ? ಅವಾಗಾದರೆ ಭರ್ತಿ ಬಂದುಬಿಡಿದೆ ಅಂತಿದ್ರು. ಎಲ್ಲೋಗ್ಬಿಡ್ತು ಹಾಗಾದ್ರೆ? ಗೋವುಗಳನ್ನೆಲ್ಲಾದರೂ ಬೇರೆ ರಾಜ್ಯಕ್ಕೆ ಕಳಿಸ್ಬಿಟ್ರಾ? ಇಲ್ಲ, ಹೊರ ರಾಜ್ಯಗಳಿಗೆ ಕಳಿಸೋರು ಇವರೇ, ನಮ್ಮ ರಾಜ್ಯದ ಜನತೆಗೆ ಇಲ್ದಂಗೆ ಮಾಡೋರು ಇವರೇ. ಹಾಗಾಗಿ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಚಿ ಧೃತರಾಷ್ಟ್ರನ ಥರ ವರ್ತನೆ ಮಾಡ್ತಾ ಇರೋದೇ ಇದಕ್ಕೆಲ್ಲದಕ್ಕೂ ಕಾರಣ ಆಗಿರೋದು. ಎಲ್ಲ ಇಲಾಖೆಗಳನ್ನು ಅವ್ರವ್ರ ಪಾಡಿಗೆ ಬಿಟ್ಟುಬಿಟ್ಟಿದ್ದಾರೆ. ಯಾವ ಇಲಾಖೆ ಮೇಲೂ ಯಾರಿಗೂ ಹಿಡ್ತಾನೇ ಇಲ್ಲ. ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗಬೇಕಾದಂಥದ್ದು ಮೊದಲನೇದು. ಸರ್ಕಾರದವರು ಶಿಕ್ಷಣ ನೀತಿ ಸಂಸ್ಥೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗೃಹ ಬಳಕೆ ವಸ್ತುಗಳಾಗಿರ್ಬೋದು ಅದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಿ ಜನರು ಕೇಳೋದಿಷ್ಟೇ ಸರ್, ಒಂದು ಶಿಕ್ಷಣ, ಮತ್ತೊಂದು ಅಗತ್ಯ ವಸ್ತುಗಳ ಬೆಲೆ, ಇವೆಲ್ಲ ಏನಿದೆ ಪ್ರತಿಯೊಂದು ಕೂಡ ಯಾವುದೇ ಕಾರಣಕ್ಕೂ ಜಾಸ್ತಿ ಬೆಲೆಯನ್ನು ಏರಿಸಬಾರ್ದು. ದಯಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ತಾವು ಅದನ್ನು ಬೆಲೆಗಳನ್ನು ಸರಿಯಾದ ರೀತಿಯಲ್ಲಿ ನಿಗದಿಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಬಂದು ಇಷ್ಟು ವರ್ಷ ಆದ್ರೂ ಕೂಡ ಸಾರ್ವಜನಿಕರಲ್ಲಿ ಭಾಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾಯಿದೆ. ಏನು ಅಂತಂದರೆ ಈಗ ತಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಭಾಳಷ್ಟು ಸಮಸ್ಯೆಗಳನ್ನು ಎದ್ದು ಕಾಣ್ತಾ ಇದ್ದೀವಿ. ಈಗ ಮಹಾನಗರ ಪಾಲಿಕೆಯಲ್ಲಿ ಬಾಡಿ ಇಲ್ಲ, ಅಂದರೆ ಎಲೆಕ್ಷನ್ ಆಗದಿರೋ ನಿಟ್ಟಿನಲ್ಲಿ ಯಾವುದೇ ರೀತಿ ಕೆಲಸಕ್ಕೆ ಹೋದ್ರೂ ಕೂಡ ಅಲ್ಲಿ ಏನೂ ಆಗ್ತಾಯಿಲ್ಲ. ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಕಟ್ಟಡಗಳೇನಿದೆ ಸುಮಾರು ವರ್ಷದಿಂದ ಕಟ್ಟಡ ಆಗಿದ್ರೂ ಕೂಡ ನೆದೆಗುದಿಗೆ ಬಿದ್ದಿದೆ. ಇದರಿಂದ ಸಾರ್ವಜನಿಕರು ತುಂಬ ಹೈರಾಣಾಗಿದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳು ಗಮನದಲ್ಲಿಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಿರೋ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್. ಓಕೆ. ಈ ದಿನ ಬೆಲೆ ಏರಿಕೆಯಿಂದ ಪ್ರತಿಯೊಂದು ಮನೆಗೂ ಸಮೇತನೂ ಅತಿಯಾದಂಥ ಸಂಕಷ್ಟಗಳು ಬಂದಿದ್ದಾವೆ. ಅದಕ್ಕೆ ಕಾರಣಕರ್ತನೇ ಹಾಲಿನ ಬೆಲೆ ಇರಲಿ, ಪ್ರತಿಯೊಂದು ನಿಮಗೆ ಈಗ ನಾವು ಮೊನ್ನೆ ಆದಂಥ ಕಾಗದ ಪತ್ರಗಳ ಬೆಲೆಗಳು, ಪ್ರತಿಯೊಂದು ಬೆಲೆ ಏರಿಕೆಗಿಂತ ಸಾಮಾನ್ಯ ಜನರು ಈಗ ಬದುಕೋದೇ ಕಷ್ಟ ಆಗಿದೆ. ಯಾವ ಥರ ಅಂದರೆ ಈಗ ನಾನು ಹೇಳ್ದೆ, ಹಾಲು ಅನ್ನೋದು ಪ್ರತಿದಿನ ಅಂದರೆ 60 ರೂಪಾಯಿ ಅಂದರೆ ಪ್ರತಿ ತಿಂಗಳು ನಿಮಗೆ 60 ರೂಪಾಯಿನ ವರ್ಷಕ್ಕೆ ನಿಮಗೆ ಸಾಲಿಗೆ 650 ರೂಪಾಯಿ ಆಯಿತು. ಒಬ್ಬ ನಮಗೆ ಮಾತ್ರ ಸಿಗ್ತಾ ಇರೋದು ಇವತ್ತಿನ ಸಂಬಳ ಮಾತ್ರ ನಮಗೆ ಇವತ್ತಿಗೆ ಯಾರೂ ಮಾತಾಡ್ತಾ ಇಲ್ಲ. 11,500ರಿಂದ 12,000 ರೂಪಾಯಿ ಸಂಬಳ ಸಿಗ್ತಾಯಿದೆ. ಇದರಲ್ಲಿ ನಾವು ಮನೆಗೆ ಬಡೆ ಕಟ್ಟಬೇಕು, ಮಕ್ಕಳನ್ನು ಎಜುಕೇಷನ್ ನೋಡಬೇಕು, ಮಕ್ಕಳು ಎಜುಕೇಷನ್ ನಂತರ ನಮಗೆ ರೇಷನ್ ನೋಡಬೇಕು, ಪ್ರತಿಯೊಂದು ಇದರಲ್ಲೇ ನಮ್ಗೆ ಆಗಬೇಕು. ಮಾತ್ರ ಬೆಲೆ ಏರಿಕೆ ಮಾತ್ರ ಮಾಡ್ತಾರೆ, ನಮ್ಮ ಸಂಬಳ ಏರಿಕೆಗಳು ಮಾತ್ರ ಸಾಮಾನ್ಯ ಜನರು ಮಾತ್ರ ಮಾಡ್ತಾ ಇಲ್ಲ. ಯಾಕೆ? ಸರ್ಕಾರ ಎಲ್ಲಿದೆ ಅಂತ ಜನರಿಗೋಸ್ಕರ ತಾನೇ ಸರ್ಕಾರ ಇರೋದು, ಬೇರೆಯವ್ರಿಗೋಸ್ಕರ ಸರ್ಕಾರ ಇದೆಯಾ? ಮತ್ತು ಎಲ್ಲ ಪಕ್ಕದ ರಾಜ್ಯಗೋಸ್ಕರ ಸರ್ಕಾರ ಇದೆಯಾ? ಪಕ್ಕದ ರಾಜ್ಯವನ್ನು ಉದ್ಧಾರ ಮಾಡ್ಕೊಂಡು ಸರ್ಕಾರ ಇದೆಯಾ? ನಮಗೋಸ್ಕರ ತಾನೇ ಸರ್ಕಾರ ಇರೋದು. ಈ ಬೆಲೆ ಏರಿಕೆ ಹಿಂಗೆ ಮಾಡ್ಕೊತ ಹೋಗ್ತಾ ಇದ್ದೀರಾ, ಬಟ್ ನಮಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಸಾಮಾನ್ಯ ಜನರಿಗೆ ಏನು ಮಾಡ್ತಿದ್ದೀರಾ? ಏನು ನಮ್ಮ ಸಂದೇಶ ಏನು ಕೊಡಬೇಕು ಅಂತ ಇದ್ದೀರಿ ನೀವು ಈ ಸರ್ಕಾರದಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ ಏನು ಸಂದೇಶ ನಮಗೆ ಏನು ಕೊಡಬೇಕು ಅಂತ ರವಾನೆ ಮಾಡಿದ್ರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಇದಕ್ಕೆ ಉತ್ತರವನ್ನು ಕೊಡಬೇಕು ನಮಗೆ. ಯಾಕೆಂದರೆ ದಿನವೂ ಒಂದೊಂದು ಬೆಲೆ ಅಂದರೆ ಡೀಸೆಲ್ ಆಯಿತು, ಹಾಲಾಯಿತು, ಎಲ್ಲ ಥರನೂ ಆಯಿತು ಅಂದರೆ ನಮಗೆ ಎಲ್ಲ ಥರನೂ ಮಾಡ್ತಾಯಿದ್ರು. ಹೌದು, ಮನುಷ್ಯನ ಆರ್ಥಿಕ ಪರಿಸ್ಥಿತಿಗಳನ್ನ ಅಭಿವೃದ್ಧಿ ಪಥದಲ್ಲಿ ಯಾವ್ದು ಮಾಡ್ತಿದ್ದೀರಾ ನೀವು ಇವತ್ತಿಗೆ? ಯಾವುದ್ರಲ್ಲಿ ತೋರಿಸ್ತಾ ಇದ್ದೀರಿ? ನಮಗೆ ಒಂದರಲ್ಲೂ ಇಲ್ಲ. ನಮಗೆ ಇದರಿಂದ ನಾನು ಹೇಳೋದು ಏನಪ್ಪ ಅಂದರೆ, ಈ ಸರ್ಕಾರದಿಂದ ನಮಗೆಲ್ಲ ಸಾಮಾನ್ಯರಿಗೆ ಹಾಳಾಗ್ತಿದೆ ಹೊತ್ತು ಉದ್ಧಾರ ಅಂತೂ ಮಾಡ್ತಾಯಿಲ್ಲ ನೀವು. ಸರ್, ಬೆಲೆ ಏರಿಕೆ ಅನ್ನೋದಕ್ಕಿಂತ ಸರ್ ನಮ್ಗೆ ಏನು ಗೊತ್ತಾ, ಸಾಮಾನ್ಯ ಜನರಿಗೆ ಒಂದು ಕಾಂಟ್ರಾಕ್ಟ್ದಾರಿಗೆ ಇವತ್ತಿಗೆ ಬಿಲ್ ಆಗ್ತಾಯಿಲ್ಲ. ಬಿಲ್ಗಳು ಒಬ್ರಿಗೂ ಪಾಸ್ ಆಗ್ತಾಯಿಲ್ಲ. ಯಾವ ರೋಡಲ್ಲಿ ಯಾವ ಸರ್ಗ ಒಂದು ಟೇಪ್ ಯಾವ್ದಾರು ಕಟ್ ಮಾಡಿದಾರ, ಬರೀ ಶಂಕುಸ್ಥಾಪನೆ ಅಂತ ಮಾಡ್ತಿರ್ಬಿಟ್ರೆ ಯಾವ್ದಾರು ಇವತ್ತಿಗಾರು ಒಂದು ಸರ್ಕಾರದಿಂದ ಅಂತ ಯೋಜನೆಗಳಲ್ಲಿ ಒಂದಾರು ಟೇಪ್ ಕಟ್ ಒಂದು ಮಾಡಿದಾರಾ? ಯಾವುದೇ ಕಾರಣಕ್ಕೂ ಇವತ್ತಿಗೂ ಒಂದು ಮಾಡ್ತಾಯಿಲ್ಲ. ಆಮೇಲೆ ಪ್ರತಿ ಒಂದು ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಸರ್? ಈಗ ಎಲ್ಲರೂ ಕೊಡ್ತಾ ಇದ್ದಾರೆ ಒಪ್ಕೊಂಡನ, ಎಲ್ಲ ಹೆಣ್ಮಕ್ಳು ಅಂತಾರೆ, ಹೆಣ್ಮಕ್ಳು ಸಿಗ್ತಾಯಿದೆ, ಅದು ಎಲ್ಲ ಸಿಗ್ತಾಯಿದೆ. ಸಾಮಾನ್ಯರಿಗೆ ಎಲ್ಲರಲ್ಲಿ 0.5% ಸಿಗ್ತಾಯಿಲ್ಲ. ಯಾರು ಸರ್ ಕೇಳಿದ್ರು ಇವ್ರಿಗೆ ಹೋಗಿ ಬಸ್ ಉಚಿತ ಅಂತ ಕೇಳಿದ, ಅದೇ ಗಂಡು ಮಕ್ಳಿಗೂ ಮಾಡ್ಬೋದಿತ್ತು. ದಿವಾಳಿ ಆಗ್ತಿದ್ದಾರೆ ಸರ್. ಈಗ ತೆಲಂಗಾಣ ಸರ್ಕಾರ ಇವತ್ತಿನ ದಿವಾಳಿ ಹೋಗ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಸರ್ಕಾರ ನಡ್ಸೋಕ್ಕಾಗ್ತಾ ಇಲ್ಲ ಅಂತ ಹೇಳಿ.
ಕಾಂಟ್ರಾಕ್ಟರ್ದಾರರು ರೋಡಿಗೆ ಬಂದರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಸರಿ ಗಂಡ ಹೆಂಡತಿ ಮಕ್ಕಳೆಲ್ಲ ಸರಿ ರೋಡಲ್ಲಿ ನಿಂತಿದ್ದಾರೆ ಇವತ್ತಿನ ದಿನ. ಈ ಥರ ಮಾಡ್ಕೊಂಡು ಹೋದ್ರೆ ಯಾವ ಥರ ಆಗುತ್ತೆ? ಒಂದು ಕಾಂಟ್ರಾಕ್ಟ್ ನಡೀತಿಲ್ಲ, ಏನೂ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಒಂದು ನಗರಸಭೆಯಲ್ಲಿ ಹೋಗ್ಬಿಟ್ಟು ಸರ್ ನಮ್ದು ಇದು ಮಾಡಿಸಿ ಅಂದರೆ ದುಡ್ಡಿಲ್ಲ ಸ್ವಾಮಿಗೆ, ನಮಗೆ ಟ್ರೆಜುರಲ್ಲಿ ದುಡ್ಡಿಲ್ಲ ಅಂತಾರೆ. ಇದಕ್ಕೆ ನಾವೇನಂತ ಹೇಳೋಣ? ಅವ್ರು ಆನ್ಸರ್ ಮಾಡೋಕೆ ನಾವು ಹೇಳೋದಕ್ಕಿಂತ ಸಾಮಾನ್ಯ ಜನ ಅವ್ರ ಹತ್ರ ಕೇಳ್ಕೊಂತಿರೋದು ಇಷ್ಟೇ. ನಾವು ಏನು ಆಗ್ತಿರೋ ಮಾಮೂಲಿ ಕೆಲಸಗಳನ್ನು ಮಾಡಲಿ, ಅದೂ ಇಲ್ಲ ಅಂದರೆ ಯಾವ ಥರ ಅಂತ ಗೊತ್ತಾಗ್ತಿಲ್ಲ ನಮಗಿದು. ಸರ್ ರಾಜ್ಯದಲ್ಲಿ ಗುಂಡಾಗಿರಿ ಹೇಳಂಗೆ ಇಲ್ಲ. ಇವ್ರು ಮುಖ್ಯಮಂತ್ರಿಗಳು ಗುಂಡಾಗಿರಿ ಆಗ್ಬಿಟ್ಟಾರೆ. ಪ್ರತಿಯೊಂದು ಕೇಳಕ್ಕೆ ಹೋದರೆ ನಮಗೆಲ್ಲಿದೆ ರೀ, ಅಲ್ಲಿ ಹೋಗ್ರಿ ರೀ, ನಮ್ಮ ಹತ್ರ ಏನು ಇದೆಯಾ? ಖಜಾನೆ ಟ್ರೆಜರಲ್ಲಿ ದುಡ್ಡಿಲ್ಲ ಕಣ್ರಿ, ಇವರೇ ಗುಂಡಗಳು ಆಗ್ಬಿಟ್ಟಾರೆ ಆಲ್ಮೋಸ್ಟು. ಆಮೇಲೆ ಕೆಲವೊಂದು ಕಡೆ ಹೇಳಂಗಿಲ್ಲ. ಕುಡಿತಗಳಿಗೆ ಆಲ್ಮೋಸ್ಟ್ ಎಲ್ಲ ರೋಡಲ್ಲಿ ಕುಡಿತ ಜಾಸ್ತಿಗಳಾಗಿವೆ. ನಾವು ಆಲ್ಮೋಸ್ಟ್ ಎಲ್ಲ ಎಸ್ ಪಿಗಳಿಗೂ DC ಅವ್ರಿಗೂ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಇವತ್ತಿಗೂ. ಇದೇ ನಮ್ಮ ಗೋಪಾಳದಲ್ಲಾದಂಥ ಘಟನೆಗಳಿರ್ಬೋದು. ಆಮೇಲೆ ನಮಗೆ ಇನ್ನೊಂದು ಕೆಲವೊಂದು ರಸ್ತೆ ಸಂಚಾರಿಗಳನ್ನ ನಿಯಮಗಳಿಗೆ ಕೇಳ್ತಾ ಇದ್ದೀವಿ. ಬರೀ ನಮಗೆ ಏನೂ ಇಲ್ಲ, ಅಲ್ಲಿ ಮಾಡ್ಕೊಂಡು ಬ್ಯಾರಿಗೇಡ್ಗಳಿಗೆ ನಾವು ಇವತ್ತು ಹೊಡೆದಾಡ್ತಿದ್ದೀವಿ. ಬರೀ ಬ್ಯಾರಿಗೇಟಿಗೆ ನಾವು ಸಮಸ್ಯೆಗಳಿಗೆ ಹಂಪಾಕ್ಸಿ ಅಂತ ಹೇಳ್ತಾರೆ, ಏನೂ ಇಲ್ಲ. ಬ್ಯಾರಿಗೇಟಿಗೆ ಇವತ್ತು ಒಬ್ಬನ ರಿಕ್ವೆಸ್ಟ್ ಕೊಡುವಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಈಗ ದಿನ. ಇವರು ಒಂದು ಕೆಲಸ ಕಾಮಗಳು ಮಾಡ್ತಾರೆ, ಅರ್ಧದಲ್ಲೇ ಬಿಟ್ಟು ಹೋಗೋದಂಥ ಪರಿಸ್ಥಿತಿಗಳೆಲ್ಲ ಎಷ್ಟೋ ಜನ ಕೇಳ್ತಾರೆ. ದುಡ್ಡು ಬಂದಿಲ್ಲ ಸ್ವಾಮಿ, ನಾನೆಂತ ಮಾಡಲಿ? ಮನೇಲಿರುವಂಥ ಬಂಗಾರಗಳನ್ನೆಲ್ಲ ಅಡ ಇಟ್ಟು ಬಂದು ಕೆಲಸ ಮಾಡೀನಿ, ಇವತ್ತಿಗೂ ಇನ್ನೂ ಫಂಡ್ ಬಂದಿಲ್ಲ ನನಗೆ ಅಂತ ಹೇಳ್ತಾರೆ. ಈ ರೇಂಜಲ್ಲಿ ಆಗಿದೆ, ಇನ್ನೂ ಜಾಸ್ತಿ ಆಗಿದೆ. ನಾವು ಈ ಥರ ಫ್ರೀ ಕೊಡ್ತಾರೆ ಅಂತೇಳ್ಬಿಟ್ಟು ಈ ಥರ ಎಲ್ಲ ಹಿಂದ್ಗಡೆಯಿಂದ ಎಲ್ಲ 1 to double ಮಾಡ್ಕೊಂಡು ಈ ಥರ ಅನ್ಯಾಯ ಬೆನ್ನಿಂದೆ ಚೂರಿ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಅನುಭವಕ್ಕೆ ಈಗ ಬರ್ತಾ ಇರೋದು. ಸೊ ಮೊದಲು ಈ ಥರ ನಮಗೆ ಗೊತ್ತಿರಲಿಲ್ಲ, ನಮಗೆ ಫ್ರೀನೂ ಬೇಡ ಆಗಿತ್ತು. 2 ತಿಂಗಳು ಬಂದರೆ ದುಡ್ಡು, ಇನ್ನು 3 ತಿಂಗಳು ಬರೋಲ್ಲ. ಅದಕ್ಕೆ ಅಲ್ದಾಡಿ ಮನೆ ಹೆಂಗಸರು ಮನೇಲಿ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಇತ್ಲಾಗ ದುಡ್ಡು ಬರ್ತಾಯಿಲ್ಲ. ಯಾವುದೇ ರೀತಿ ಪ್ರಾಬ್ಲಮ್ ಹೆಚ್ಚಾಗ್ತಿದೆ ವಿನ ಈ ಎಲ್ಲ ಫ್ರೀಯಿಂದ ಯಾವುದೋ ಸಮಸ್ಯೆಗಳು ಬಗೆಹರಿಲಿಲ್ಲ, ಇನ್ನೂ 1 to double ಆಗ್ತಾಯಿದೆ. ಸೊ ಇದರಿಂದ ಮತ್ತು ನಾವು ಮೀಡಿಯಮ್ ವರ್ಗದವರು, ನಮ್ಮ ಹತ್ರ BPL ಇಲ್ಲ, APL ಇಲ್ಲ. ನಾವು ಸ್ಯಾಲ್ರಿಡ್ ಮಿನಿಮಮ್ ವೇಜಸಲ್ಲಿ ಕೆಲಸ ಮಾಡೋದು. ನಮಗೆ ಯಾವುದೇ ರೀತಿ ಗೌರ್ಮೆಂಟು ಸೌಲಭ್ಯಗಳನ್ನು ಸಿಗ್ತಾಯಿಲ್ಲ. ಯಾಕೆಂದರೆ ನಾವು ಸ್ಯಾಲ್ರಿನೂ ಇದ್ದೀವಿ, ಇತ್ಲಾಗ BPL ಇಲ್ಲ, APL ಇಲ್ಲ. ಸೊ ನಮಗೆ ಯಾವುದೂ ಫ್ರೀನೂ ಇಲ್ಲ. ಸೊ ಎಲ್ಲ ನಾವು ಕೈಯಿಂದ ಹಾಕ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಒಂದು ಗಾಡಿ ತೊಗೊಬೇಕಂದ್ರೆ ಟ್ಯಾಕ್ಸು, ಪೆಟ್ರೋಲ್ ರೇಟ್ ನೋಡಿದ್ರೆ ಅಷ್ಟು ಜಾಸ್ತಿ ಆಗ್ತಾಯಿದೆ. ಈಗ ಗ್ಯಾಸ್ ರೇಟು 50 ರೂಪಾಯಿ ಜಾಸ್ತಿ ಆಗಿದೆ, ಹಾಲ್ ರೇಟ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಎಲ್ಲೇ ಹೋಗಲಿ, ಯಾವುದೇ ಒಂದು ಹಳ್ಳಿ ಕಡೆ ಹೋದ್ರೂ ಗೊಬ್ಬರದ ರೇಟ್ ಜಾಸ್ತಿ ಅಂತಾರೆ, ಏನೇ ಆದ್ರೂ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಈ ಸರ್ಕಾರ ಬಂದಿದ್ದೇ ಅಲ್ಲ ನಮಗೆ. ಈ ಸರ್ಕಾರ ನಮಗೆ ಬೇಡ, ಈ ಜನ್ಮ ಅಲ್ಲ ಮುಂದಿನ ಜನ್ಮಕ್ಕೂ ನಮಗೆ ಈ ಸರ್ಕಾರ ಬೇಡ. ಯಾವುದೇ ರೀತಿ ಫ್ರೀ ಭಾಗ್ಯ ಕೊಡೋದು ಬೇಡ. ಅವ್ರು ಫ್ರೀ ಮಾಡಬೇಕಂತಿದ್ರೆ ಹಾಸ್ಪಿಟ್ಲ್ಗಳಲ್ಲಿ ಬೆಡ್ ಜಾಸ್ತಿ ಮಾಡಲಿ, ಔಷಧಿಗಳು ಫ್ರೀ ಕೊಡಲಿ, ಜನ ಔಷಧಿ ಥರ ಆ ಥರ ಇನ್ನೂ ಇದು ಮಾಡಿದ್ದಾರೆ. ಕ್ಯಾಂಟೀನು, ಇಂದಿರಾ ಕ್ಯಾಂಟೀನ್ ಅಂತ ಇವತ್ತಿಗೆ ನೋಡಿರಿ, ಎಷ್ಟೋ ಕ್ಯಾಂಟೀನಲ್ಲಿ ಕುತ್ಕೊಂಡು ಬೀಡಿ ಸಿಗರೇಟ್ ಸೆತ್ಕೊಂಡು ಕೂತಿರ್ತಾರೆ. ಅಲ್ಲಿ ಇವತ್ತು ಕ್ಯಾಂಟೀನ್ ಮುಚ್ಚೇ ಹೋಗಿದೆ. ಸ್ಟಾರ್ಟಿಂಗ್ ತೆಗ್ದಿದ್ದಷ್ಟೇ 1 ವರ್ಷ. ಇವತ್ತು ಎಲ್ಲ ಇಂದಿರಾ ಕ್ಯಾಂಟೀನ್ಗಳು ಮೇನ್ ಏನೇನು ಕ್ಷೇತ್ರದಲ್ಲಿದೆ ಅಲ್ಲಷ್ಟೇ ಇದ್ದಾವೆ. ಬೇರೆ ಕಡೆ ಎಲ್ಲ ತುಕ್ಕಿಡ್ದು ಧೂಳು ಹಿಡ್ದು ದನದ ಕೊಟ್ಟಿಗೆ ಆಗಿದೆ. ಸೊ ಈ ಥರ 4 ದಿನದ ಆಶ್ವಾಸನೆ ಕೊಡೋ ಸರ್ಕಾರ ನಮಗೆ ಯಾವುದೇ ರೀತಿ ಅವಶ್ಯಕತೆಯೂ ಇಲ್ಲ, ಈ ಜನ್ಮದಲ್ಲೂ ನಮಗೆ ಬೇಡ. ಫ್ರೀ ಮಾಡೋಂಗಿದ್ರೆ BPL ಇರಲಿ, ವಿತೌಟ್ BPL ಇರಲಿ, ಅಂಥವ್ರಿಗೆ ಟ್ರೀಟ್ಮೆಂಟ್ ಆಗಲಿ, ಬುಕ್ಕುಗಳು ಕೊಡಲಿ, ಮಕ್ಕಳುಗಳಿಗೆ ಸ್ಕೂಲ್ ಯೂನಿಫಾರ್ಮ್ ಕೊಡಲಿ, ಅಂಥದ್ದೆಲ್ಲ ಕೊಟ್ಟು ಫ್ರೀ ಮಾಡಲಿ. ಆವಾಗ ನಾವು ಸರ್ಕಾರಿ ಸ್ಕೂಲಿಗೆ ಕಳಿಸ್ತೀವಿ, ಪ್ರೈವೇಟ್ ಸ್ಕೂಲಿಗೆ ಕಳಿಸಲ್ಲ. ಪ್ರೈವೇಟ್ ಸ್ಕೂಲ್ ರೇಟು ಜಾಸ್ತಿ ಆಗ್ತಾಯಿದೆ. ಈಗ ನೋಡಿ, ಮೊನ್ನೆ ನನಗೆ ಸ್ಕೂಲಿಂದ ನೋಟಿಸ್ ಬಂದಿದೆ, ಈಗ ಬಸ್ ರೇಟು ಫೀಸ್ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಯಾಕಂದರೆ ಎಲ್ಲದು ರೇಟ್ ಜಾಸ್ತಿ ಮಾಡ್ತಿರೋರು ಪರ್ಮಿಟ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ. ಈ ಸರ್ಕಾರ ಬಂದು ಹೆಜ್ಜೆಗೂ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ ವಿನ ಒಂದು ಕಮ್ಮಿ ಆಗ್ತಾಯಿಲ್ಲ. ದಯವಿಟ್ಟು ನಾನು ಹೇಳ್ತೀನಿ ಎಲ್ಲ ಪಬ್ಲಿಕ್ಕಿಗೂ ತಿಳ್ಕೊಳ್ರಿ, ಎಲ್ಲರೂ ಎಚ್ಚರಿಸ್ಕೊಳ್ರಿ. ಯಾರ್ಯಾರು ಓಟ್ ಹಾಕಿದ್ದೀರಾ, ಅವ್ರ ಮನೇಲಿ ಪ್ರಾಬ್ಲಮ್ ಆಗಿದೆ, ಓಟ್ ಹಾಕಿದ್ದಾರೆ ಅಂತ ಯಾರೂ ಬಾಯಿ ಬಿಡ್ತಾಯಿಲ್ಲ. ಗುಂಡಗಿರಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಇವಾಗ ತಲ್ವಾರೋ ಇಲ್ಲ ಪೊಲೀಸಿಂದ ಅರ್ಜಿ ತಗೊಂಡು ನಾವು ಒಂದೊಂದು ಗನ್ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾವಾಗ ಯಾರು ಬಂದು ಎಲ್ಲಿ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನೋಡ್ತಾ ಇದ್ದೀರ ಬೆಂಗಾಲಲ್ಲಿ ಏನಾಗ್ತಾಯಿದೆ ಅಂತ ಬಿಟ್ಟು. ಇಲ್ಲಿ ಎಷ್ಟು ದೇವಸ್ಥಾನಕ್ಕೆ ಹುಂಡಿಗೆ ದುಡ್ಡು ಹಾಕೋಕ್ಕೆ ಹೆದರಿಕೆ ಆಗ್ತಿದೆ. ಯಾಕಂದರೆ ಕಳ್ಳರು ಹುಂಡಿ ದುಡ್ಡು ಕತ್ಕೊಂಡು ಹೋಗ್ತಾ ಇದ್ದಾರೆ. ದೇವಸ್ಥಾನದಲ್ಲೆಲ್ಲ ದರೋಡೆಗಳಾಗ್ತಾಯಿದೆ. ರಾತ್ರಿ 9 ಗಂಟೆ ಮೇಲೆ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ದಾರೆ. ಯಾರು ಏನು ಕಳ್ಳರಿಗೆ ರಾಜಭಾರಿ ಆಗ್ಬಿಟ್ಟಿದೆ. ಇವಾಗ ಕಳ್ಳರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮಂಥ ಸಾಮಾನ್ಯ ವರ್ಗದವರಿಗೆ ಒಂದು ಕೊಳ್ಳಲ್ಲಿ ಬೆಳ್ಳಿ ಚೈನ್ ಹಾಕೊಂಡು ತಿರ್ಗೋಕ್ಕೂ ಹೆದರ್ಕೊತಾ ಇದ್ದೀವಿ. ಅಂಥ ದೊರೆಗಳು ಆಗ್ತಾಯಿದೆ. ತಡೆಗಟ್ಟೋರು ಯಾರೂ ಇಲ್ಲ ಇಲ್ಲಿ. 8 ವರ್ಷ 10 ವರ್ಷ ಬಾಲಕಿಯರಿಗೆ ರೇಪ್ ಮಾಡೋದು, ತೊಗೊಂಡೋಗಿ ಸಾಯಿಸೋದು ಅಂದರೆ ಎಷ್ಟು ಮಟ್ಟಿಗೆ ಇವ್ರಿಗೆ ಧೈರ್ಯ ಬಂದಿದೆ ಅಂತಂದರೆ, ಬಿಡು ಕಾಂಗ್ರೆಸ್ ಇದೆ ಅದಕ್ಕೆ ನಾವು ಮೆರೆಯೋಣ,
ಕಾಂಗ್ರೆಸ್ ಹೋದ್ಮೇಲೆ ಅವಾಗ ನಾವು ಸುಮ್ಮನೆ ಕುತ್ಕೊಳ್ಳೋಣ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ನಮ್ಮ ಮಕ್ಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಹೆದರ್ತಾ ಇದ್ದೀವಿ ನಾವು ಇವಾಗ. ಎಲ್ಲಿ ನಾಳೆ ಇದೇ ನಮ್ಮ ಮಕ್ಳಿಗೆ ಆಗತ್ತೆ ಅನ್ನೋದು. ಇದನ್ನ ಯಾಕೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಸರ್ಕಾರ? ಇದನ್ನ ಯಾಕೆ ಸಭೆಯಲ್ಲಿ ಮಾತಾಡಲ್ಲ ಇವರು? ಇದೇ ನಮಗೆ ಪ್ರಶ್ನೆ ಕಾಡ್ತಾ ಇರೋದು. ಇದು ನಾವು ಓಟ್ ಹಾಕಿದ ತಪ್ಪಿಗೆ ಇದು ನಾವು ಕರ್ಮ ಅನುಭವಿಸ್ತಾ ಇದ್ದೀವಿ ಅಷ್ಟೇ.